ನಮಸ್ಕಾರ, ಅಶ್ವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಎಸ್ಐಟಿಯಿಂದ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಮಾಡಲಾಗಿದೆ. ಇನ್ನು ಪ್ರಜ್ವಲ್ ವಿರುದ್ಧ ಎಂದಿನಿಂದ ಎಸ್ಐಟಿ ಅಸಲಿ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಎಸ್ಐಟಿಯಿಂದ ಪ್ರಜ್ವಲ್ ರೇವಣ್ಣ ಬಂಧನ. ಪ್ರಜ್ವಲ್ ವಿರುದ್ಧ ಇಂದಿನಿಂದ ಎಸ್ಐಟಿ ಅಸಲಿ ತನಿಖೆಯನ್ನ ಚುರುಕುಗೊಳಿಸ್ತಾ ಇರುವಂತದ್ದು. 3 ಕೇಸ್ಗಳ ಸಂಬಂಧ ಪ್ರಜ್ವಲ್ ರೇವಣ್ಣರನ್ನ ವಿಚಾರಣೆ ಮಾಡ್ತಾ ಇದೆ ಎಸ್ಐಟಿ ಟೀಮ್ ಎಂದು. ಇನ್ನು ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ಕೋರ್ಟ್ ಮುಂದೆ ಹಾಜರಾಗಿರುವಂತದ್ದು ಪ್ರಜ್ವಲ್ ರೇವಣ್ಣ. ವಿಚಾರಣೆಗಾಗಿ ಪ್ರಜ್ವಲ್ ಅವರನ್ನ ಕಸ್ಟಡಿಗೆ ಕೇಳಲಿದ್ದಾರೆ ಎಸ್ಐಟಿ ತಂಡದವರು. ಪ್ರಜ್ವಲ್ ವಿರುದ್ಧ ಇಂದಿನಿಂದ ಅಸಲಿ ತನಿಖೆ ಶುರುವಾಗ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ಬರೋಬ್ಬರಿ 1 ತಿಂಗಳ ಕಾಲ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಕೊನೆಗೂ ಬೆಂಗಳೂರಿಗೆ ಬಂದಿದ್ದಾರೆ. ಜರ್ಮನಿಯಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಪೊಲೀಸರು ಬಂಧನ ಮಾಡಿರುವಂತದ್ದು. ಇನ್ನ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಧ್ಯೆ ಪ್ರಜ್ವಲ್ ರೇವಣ್ಣನವರ ಬಂಧನವಾಗಿರುವಂತದ್ದು. ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಜರ್ಮನ್ನಿಂದ ಲುಫ್ತಾನ್ಸ್ ಏರ್ಲೈನ್ಸ್ ಫ್ಲೈಟ್ ಮೂಲಕ ಭಾರತಕ್ಕೆ ಬಂದಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನ ಸುಮಾರು 40 ಕೆಜಿ ಗಂಟು ಮೂಟೆ ಸಮೇತ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ವಿಮಾನದಲ್ಲಿ ಆಗಮಿಸಿದ್ರು. ನಂತರ ಇಂದು ಎಸ್ಐಟಿಯಿಂದ ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಲಾಗಿದೆ. ಪ್ರಜ್ವಲ್ ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆಸಲಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ ವೈದ್ಯರಿಂದ ವೈದ್ಯಕೀಯ ಪರೀಕ್ಷೆಯನ್ನ ಮುಂದುವರಿಸಲಾಗಿರುವಂತದ್ದು. ಬಿಪಿ, ಶುಗರ್, ಹಾರ್ಟ್ ಬೀಟ್ ಪರೀಕ್ಷೆಯನ್ನ ನಡೆಸಲಿದ್ದಾರೆ ವೈದ್ಯರು. ಬೌರಿಂಗ್ ಆಸ್ಪತ್ರೆಗೆ ಎಸಿಪಿ ಗೀತಾ ಕೂಡ ಆಗಮಿಸಿದ್ದಾರೆ. ಪ್ರಜ್ವಲ್ ಆಗಮನದ ಹಿನ್ನೆಲೆ ಎಲ್ಲಾ ಬಂದೋಬಸ್ತನ್ನ ಮಾಡಲಾಗಿದೆ. ಆಸ್ಪತ್ರೆಯ ಸುತ್ತಮುತ್ತ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಡಕ್ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಈಸ್ಟ್ ಡಿಸಿಪಿ ಕುಲದೀಪ್ ಕುಮಾರ್ ಜೈನ್ ಆಗಮಿಸಿದ್ದಾರೆ. ಇನ್ನು ಬ್ಯಾರಿಕೇಡ್ ಹಾಕಿ ಸುತ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಆಸ್ಪತ್ರೆಗೆ ಕರೆಸಿಕೊಳ್ಳಲಾಗಿರುವಂತದ್ದು. ಇನ್ನು ಪ್ರಜ್ವಲ್ ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಬಿಪಿ, ಶುಗರ್, ಹಾರ್ಟ್ ಬೀಟ್ ಪರೀಕ್ಷೆಯನ್ನ ನಡೆಸಲಿದ್ದಾರೆ ವೈದ್ಯರು. ಒಂದು ತಿಂಗಳ ನಂತರ ಇದೀಗ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ, ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಬಂದಿರುವಂತದ್ದು. ಇನ್ನ ಬೆಂಗಳೂರಿನಲ್ಲಿ ಇಂದು ಅವರ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಬಿಪಿ ಇದೆಯಾ, ಶುಗರ್ ಇದೆಯಾ, ಹಾಗೆ ಹಾರ್ಟ್ ಬೀಟ್ ಅಂದ್ರೆ ಹಾರ್ಟ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಏನಾದರೂ ಇದೆಯಾ, ಇದೆಲ್ಲದನ್ನ ಕೂಡ ಇಲ್ಲಿ ಚೆಕ್ ಮಾಡ್ತಾ ಇರುವಂತದ್ದು. ಇನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಈ ಒಂದು ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಬೌರಿಂಗ್ ಆಸ್ಪತ್ರೆಗೆ ಎಸಿಪಿ ಗೀತಾ ಅವರು ಕೂಡ ಆಗಮಿಸಿರುವಂತದ್ದು. ಹಾಗೆ ಈಸ್ಟ್ ಡಿಸಿಪಿ ಕುಲದೀಪ್ ಕುಮಾರ್ ಜೈನ್ ಅವರು ಕೂಡ ಆಗಮಿಸಿದ್ದಾರೆ. ಆಸ್ಪತ್ರೆಯ ಸುತ್ತ ಬ್ಯಾರಿಕೇಡ್ ಹಾಕಿ ಸುತ್ತ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿರುವಂತದ್ದು. ಇನ್ನ ಪ್ರಜ್ವಲ್ ರೇವಣ್ಣ ಆಸ್ಪತ್ರೆಯಲ್ಲಿ ವೈದ್ಯರಿಂದ ವೈದ್ಯಕೀಯ ಪರೀಕ್ಷೆಗೆ ಒಳಪಡ್ತಾ ಇದ್ದಾರೆ. ಬಿಪಿ, ಶುಗರ್, ಹಾರ್ಟ್ ಬೀಟ್ ಪರೀಕ್ಷೆಯನ್ನ ನಡೆಸಲಿದ್ದಾರೆ ವೈದ್ಯರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ಆಗಮನದ ಹಿನ್ನೆಲೆ ನಗರದಲ್ಲಿ ಪ್ರಜ್ವಲ್ ಸುತ್ತಮುತ್ತ ಆಲ್ಮೋಸ್ಟ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಪಾಸ್ಪೋರ್ಟ್ ಸೇರಿದಂತೆ ಯಾವೆಲ್ಲ ದಾಖಲೆಗಳನ್ನ ಪ್ರಜ್ವಲ್ ರೇವಣ್ಣ ಅವರಿಂದ ವಶಪಡಿಸಿಕೊಳ್ಳಲಾಗಿದೆ? ಮೊದಲನೇದಾಗಿ ಹೇಳೋದಾದ್ರೆ ವಿನೋದ್.
ಹೌದು ಕಾವ್ಯ ಆಚಾರ್ಯ, ಏನಾಗಿದೆ ಅಂದ್ರೆ ಈಗ ಪ್ರಜ್ವಲ ರೇವಣ್ಣ ಏನು ಹಗರಣ ವಿಚಾರಗಳಿವೆ, ಆ ಒಂದು ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಅಂದ್ರೆ ನಮ್ಮ ಭಾರತದ ವಿದೇಶಾಂಗ ವ್ಯವಹಾರಗಳ ಖಾತೆಗಳ ಇಲಾಖೆಯಲ್ಲಿ ಅವರು ಪಾಸ್ಪೋರ್ಟ್ಗಳನ್ನ ಒಂದು ಅವರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಈಗಾಗಲೇ ಒಂದು ಇನ್ಸ್ಪೆಕ್ಟರ್ ಅಂದ್ರೆ SIT ಅಧಿಕಾರಿಗಳು ಒಂದು SITಗಳು ವಶಪಡಿಸ್ಕೊಂಡ ನಂತರ ಅವ್ರ ಮೊಬೈಲ್ ಆಗಿರ್ಲಿ, ಪಾಸ್ಪೋರ್ಟ್, ಬ್ಯಾಂಕ್ ಅಕೌಂಟ್, ಈಗ ಇನ್ನಿತರ ಅವ್ರು ಏನು ಕೆಲವೊಂದು ಸೀಕ್ರೆಟ್ಗಳು ಏನು ಅವುಗಳನ್ನ SIT ಅವರು ವಶಕ್ಕೆ ಪಡೆದುಕೊಂಡು ತದನಂತರ FSL ಗೆ ಈಗಾಗಲೇ ಮೊಬೈಲ್ ರಿಟ್ರೀವ್ ಮಾಡೋದಾಗಿರ್ಬೋದು, FSL ಕಳ್ಸೋದಾಗಿರ್ಬೋದು, ಹೀಗೆ ಒಂದು ಕೆಲಸಗಳನ್ನ ಒಂದ್ ಕಡೆ ಒಂದು ತಂಡ ಮಾಡ್ತಿದ್ರೆ, ಇನ್ನೊಂದ್ ಕಡೆ ತಂಡ ಇವತ್ತು ಕೋರ್ಟಿಗೆ ಹಾಜರುಪಡಿಸಿ ಅದರಲ್ಲಿ ಮತ್ತೆ ಅವ್ರನ್ನ ಒಂದು ಹೆಚ್ಚು ಕಡಿಮೆ ಒಂದು 15 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನ ಅಂದ್ರೆ ತಮ್ಮ ಕಸ್ಟಡಿ ಕೇಳೋ ಸಾಧ್ಯತೆಗಳು ತುಂಬಾ ದಟ್ಟವಾಗ್ತದೆ. ಯಾಕಂದ್ರೆ ಇದು ಒಂದೇ ದಿನಕ್ಕೆ 2 ದಿನಕ್ಕೆ ಒಂದು ಎನ್ಕ್ವೈರಿ ಮಾಡಿದ್ರೆ ಸಾಲದು, ಮಿನಿಮಮ್ ಒಂದು 15 ದಿನ ಬೇಕಂದ್ಬಿಟ್ಟು ಈಗ ಒಂದು ಪೊಲೀಸ್ನವರು ಸಕಲ ಸಿದ್ಧತೆ ಮಾಡ್ಕೋತಿದ್ರು. ಅಂದ್ರೆ ಜಡ್ಜ್ಗಳ ಮುಂದೆ ಓಪನ್ ಕೋರ್ಟ್ ಹಾಲಲ್ಲಿ ವಾದವನ್ನು ಮಾಡ್ಲಿಕ್ಕೆ ಒಂದು ಇವರು ಅಂದ್ರೆ ಈ SIT ತಂಡ ಒಂದು ಸಜ್ಜಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಈಗ ಅಂದ್ರೆ SIT ಕಚೇರಿಯಲ್ಲಿ ಇನ್ನು ಏನು ವಿಚಾರಣೆ ಆಯಿತು, ತದನಂತರ ಈಗ SIT ಕಚೇರಿಗೆ SIT ಮುಖ್ಯಸ್ಥ ಆಗಿರ್ತಕ್ಕಂಥ BK ಸಿಂಗ್ ಅವರು ವಿಸಿಟ್ ಮಾಡಿ ಒಂದ್ ಕಡೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಎಷ್ಟು ದಿನ ಕಾಲಾವಕಾಶ ಕೇಳಬೇಕು, ಏನೇನು ಸಕಲ ಸಿದ್ಧತೆ ಮಾಡ್ಕೋಬೇಕು ಅಂದ್ಬಿಟ್ಟು ಒಂದ್ ಕಡೆ ಒಂದು ಚರ್ಚೆ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಏನು ಪ್ರಜ್ವಲ್ ರೇವಣ್ಣ ಇದ್ದಾರೆ, ಅವರನ್ನ ಏನು ಮೆಡಿಕಲ್ ಟೆಸ್ಟ್ ಅಂದ್ರೆ ಮಾಮೂಲಿ ಮೆಡಿಕಲ್ ಟೆಸ್ಟ್ ಅಂದ್ರೆ ಮಾನಸಿಕ ಟೆಸ್ಟ್ ಆಗಿರ್ಬೋದು, ಮತ್ತೆ ಅವರು BP, ಶುಗರ್, ಕೋವಿಡ್, ಹೀಗೆ ಹಲವಾರು ಟೆಸ್ಟ್ಗಳನ್ನೊಂದು ಈ ವಿಚಾರಕ್ಕೆ ಒಂದು ಕರ್ಕೊಂಡ್ ಬಂದಿದ್ದಾರೆ. ಈಗಾಗಲೇ ಏನು ಒಳಗಡೆ ಏನೋ ಅವ್ರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಏನೋ ಮೆಡಿಕಲ್ ಟೆಸ್ಟ್ ಮಾಡ್ಲಾಗ್ತಿದೆ. ಆ ಒಂದು ಮೆಡಿಕಲ್ ಟೆಸ್ಟ್ ಮಾಡೋ ಜಾಗದಲ್ಲಿ ಯಾವ ಒಂದು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಸಿಬ್ಬಂದಿ ಆಗಿರ್ಬೋದು, ಯಾರು ನಡೆಸಲಿ, ಕೇವಲ ಒಂದು SIT ಮುಖ್ಯಸ್ಥರು ಮತ್ತೆ ಅದ ನಂತರ ಚೆಕಪ್ ಮಾಡ್ತಕ್ಕಂಥ ಅಧಿಕಾರಿಗಳು, ಅಂದ್ರೆ ವೈದ್ಯಾಧಿಕಾರಿಗಳು, ಇವುಗಳು ಮಾತ್ರ ನೇತೃತ್ವದಲ್ಲಿ ಒಂದು ಕ್ಲೋಸ್ ಡೋರ್ ಚೆಕಪ್ ಅಂತ ಹೇಳ್ಬೋದು. ಆ ಒಂದು ಹಂತದಲ್ಲಿ ಈಗಾಗಲೇ ಅವ್ರನ್ನ ಚೆಕಪ್ ಮಾಡ್ಲಾಗ್ತಿದೆ. ಈಗಾಗಲೇ ಏನು ಹಲವಾರು ಅಂದ್ರೆ ಈಗ BP ನಾರ್ಮಲ್ ಇದೆ ಅಂತ ಹೇಳಲಾಗ್ತಿದೆ, BP ನಾರ್ಮಲ್ ಇದೆ, ಮತ್ತೆ ಯಾವುದೇ ಕೋವಿಡ್ ಸಿಂಪ್ಟಮ್ಸ್ ಇಲ್ಲ, ಮತ್ತೆ ಇದೋದ್ರಿಂದ ಈಗಾಗಲೇ ಅವ್ರಿಗೆ ಕೇವಲ 33 ವಯಸ್ಸಾಗಿರೋದ್ರಿಂದ ECG ಟೆಸ್ಟ್ ಮಾಡೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅವ್ರನ್ನ ಟೆಸ್ಟ್ ಮಾಡಿದ ನಂತರ ಮತ್ತೆ ಮಧ್ಯಾಹ್ನ ಅಂದ್ರೆ ಸಂಜೆ 5:05 ಒಳಗಡೆ ಒಂದು ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕು. ಆ ಕಾರಣದಿಂದ ಇಲ್ಲಿ ಏನು ಮೆಡಿಕಲ್ ಟೆಸ್ಟ್ ಆಗುತ್ತೆ, ಮೆಡಿಕಲ್ ಟೆಸ್ಟ್ ಆದ ನಂತರ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಲಾಗ್ತದೆ. ಆ ಒಂದು ಪ್ರೊಡ್ಯೂಸ್ ಮಾಡೋ ಸಮಯದಲ್ಲಿ ಒಂದು SIT ಅವರು ಒಂದು 15 ದಿನಗಳ ಕಾಲ ಒಂದು ತಮ್ಮ ಕಸ್ಟಡಿ ಕೇಳುವ ಒಂದು ಸಾಧ್ಯತೆಗಳು ಹೆಚ್ಚಿದೆ. ಈಗಾಗಲೇ ಏನು ಇಲ್ಲಿ ಯಾವುದೇ ರೀತಿಗಳ ಅಹಿತಕರ ಘಟನೆ ನಡೆದಂತೆ ಸುಮಾರು 150ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಸಹ ಒಂದು ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಯಾವ ಒಂದು ನರಪಿಳ್ಳೆಯನ್ನು ಕಣ್ಣು ತಪ್ಪಿಸಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರನ್ನು ಸಹ ಒಂದು ಐಡಿ ಕಾರ್ಡ್ ಪ್ರತಿಯೊಂದು ಪೇಷಂಟ್ ಸಹ ಒಂದು ಪಿನ್ ಟು ಪಿನ್ ಚೆಕ್ ಮಾಡಿ ಒಂದು ಕಳಿಸ್ತಾ ಇದ್ದಾರೆ. ಈಗಾಗಲೇ ಏನು ಈಗ ಏನೋ ಒಂದು ಟೆಸ್ಟ್ ನಡೀತಿದೆ. ಟೆಸ್ಟ್ ತದನಂತರ ಈ ಒಂದು 10 ನಿಮಿಷದಲ್ಲಿ ಮತ್ತೆ ಕೋರ್ಟಿಗೆ ಹಿಂದೆ ಒಂದು 2:30-3 ಗಂಟೆ ಒಳಗಡೆ ಸಬ್ಮಿಟ್ ಮಾಡುವ ಸಾಧ್ಯತೆ ಇದೆ. ಕಾವ್ಯ ಆಚಾರ್. ಎಸ್, ಥ್ಯಾಂಕ್ ಯು ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಹೇಳ್ತಾ ಇದ್ರು, ಇನ್ನು ಪ್ರಜ್ವಲ್ ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಕೆಲವೊಂದು ಅಂದರೆ ಕೋವಿಡ್ ಸಂಬಂಧಪಟ್ಟಂತೆ, ಹಾಗೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹಾರ್ಟ್ ಬೀಟ್ ಪರೀಕ್ಷೆ ಆಗಿರ್ಬೋದು, ಅಂದರೆ ಅವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತಾ, ಪ್ರತಿಯೊಂದು ಕೂಡ ನಾವು ಇಲ್ಲಿ ಟೆಸ್ಟ್ ಮಾಡಬೇಕಾಗತ್ತೆ. ಈಗ ವೈದ್ಯರು ಕೂಡ ಅದನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಆ ಒಂದು ವೈದ್ಯಕೀಯ ರಿಪೋರ್ಟ್ ಅಂದರೆ ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಬಂದ ನಂತರವೇ 5:30 ಅಷ್ಟೊತ್ತಿಗೆ ಇನ್ನು ಒಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದಾಗಿ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಹಾಗೆ ಅಹಿತಕರ ಘಟನೆ ನಡೆಯದಂತೆ ಖಡಕ್ ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಈಸ್ಟ್ DCP ಕುಲದೀಪ್ ಕುಮಾರ್ ಜೈನ್ ಅವರು ಕೂಡ ಆಗಮಿಸಿದ್ದಾರೆ. ಆಸ್ಪತ್ರೆಯ ಸುತ್ತಮುತ್ತ ಬ್ಯಾರಿಕೇಡ್ ಅನ್ನ ಹಾಕಿ ಸುತ್ತ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಿರುವಂಥದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ.